ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಹೇಗಿದ್ದರೂ ಕೂಡ ಈ ದಿನಗಳು ಮಾವಿನ ಹಣ್ಣುಗಳು ಯಥೇಚ್ಛವಾಗಿ ಸಿಗ್ತಕ್ಕಂತಹ ಪರ್ವಕಾಲ ಇದು. ಹಾಗಾಗಿ 3 ಭಾಗ ಮಾವಿನ ಹಣ್ಣುಗಳನ್ನು ನೀವು ವ್ಯವಸ್ಥೆ ಮಾಡಿಕೊಳ್ತೀರಿ. ಒಂದು ಭಾಗ ಯಾವುದಾದರೂ ದೇವಾಲಯಕ್ಕೆ, ಇನ್ನೊಂದು ಭಾಗವನ್ನು ನಿಮ್ಮ ಆಪ್ತ ಮಿತ್ರರಿಗೆ, ಮತ್ತೊಂದು ಭಾಗವನ್ನು ನೀವು ಮನೆಗೆ ತೆಗೆದುಕೊಂಡು ಬಂದು ಇದೇ ದಿನ ಮನೆಯಲ್ಲಿ ನಿವೇದನೆಯನ್ನು ಮಾಡಿ ದೇವರಿಗೆ, ತದನಂತರ ಮಕ್ಕಳಿಗೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಷ್ಟೂ ಜನರಿಗೂ ಕೊಡ್ತಾ ನೀವು ಸ್ವೀಕಾರ ಮಾಡುತ್ತೀರಿ. ಖುಷಿಯಾಗಿ ಈ ದಿನದಲ್ಲಿ ಈ ಹಣ್ಣನ್ನು ಸ್ವೀಕಾರ ಮಾಡುತ್ತೀರಿ. ಇದು ವಿಶೇಷವಾಗಿರ್ತಕ್ಕಂತಹದ್ದು ಮಹಾರಾಜ ಫಲ. ಆದ್ದರಿಂದ ಸ್ವೀಕಾರ ಮಾಡಿಕೊಳ್ಳಿ. ಆಲೋಚನೆಗಳು ನೀವು ಏನದನ್ನು ಸ್ವೀಕಾರ ಮಾಡ್ತಾ ಆಲೋಚನೆ ಮಾಡ್ತಿರ್ತೀರೋ, ನಿಮ್ಮ ವ್ಯವಹಾರ ವ್ಯಾಪಾರ ಎಲ್ಲ ಹಣ್ಣುಗಳ ರಾಜ ಅಂತ ಏನು ಕರೆಸ್ಕೊಂಡಿರ್ತೀರೋ ಅದನ್ನು ಸ್ವೀಕಾರ ಮಾಡುವಾಗ ನೀವು ಯಾವ ಕೆಲಸಕ್ಕಾಗಿ ನೀವು ಯೋಚನೆ ಮಾಡ್ತೀರೋ ಆ ಕೆಲಸದಲ್ಲಿ ನೀವು ರಾಜನಾಗೆ ಕಾಣಿಸ್ಕೊಳ್ತೀರಿ ಅನ್ನೋದರ ಜೊತೆಗೆ ಓಂ ಶ್ರೀ ವಾಣಿ ಹಿರಣ್ಯ ಗರ್ಭಾಭ್ಯಾಂ ನಮಃ ಈ ಮಂತ್ರವನ್ನು ಪದೇ ಪದೇ ಹೇಳ್ಕೊಳ್ತೀರಿ. ಬದಲಾವಣೆಗಾಗಿ ಕಾದು ನೋಡ್ತಾ ಇರಿ. ಶುಭಂ ಭೂಯಾತ್. ಒಳಿತಾಗಲಿ.